ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತಾ, ಬೆಳಗಾಯ್ತು, ಎಚ್ಚರಗೊಂಡಿದ್ದೀರಾ? ಎಚ್ಚರಗೊಂಡವರಾಗಿ ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ ಎಂಬುದಾಗಿ ಮತ್ತೊಂದು ಸಾರಿ ಬೆಳಗ್ಗೆ 7 ಗಂಟೆಗೆ ನಿಮಗೆ ಜ್ಞಾಪಕ ಮಾಡುತ್ತೇನೆ. ಪ್ರತಿ ದಿನ ದೇವರು ಕೊಟ್ಟಿರುವ ಸಂದೇಶಗಳನ್ನು ನಿಮಗೆ ಸಾರುವುದಕ್ಕೋಸ್ಕರ ಎಷ್ಟೋ ಆಸಕ್ತಿಯುಳ್ಳವನಾಗಿದ್ದೇನೆ. ಬನ್ನಿರಿ, ಈ ದಿನ ದೇವರು ನಮಗೇನು ಹೇಳುತ್ತಾರೆಂದು ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಅವಶ್ಯಕತೆಗಳು ತೀರುವ ಹಾಗೆ ನಿಮ್ಮ ದಿವ್ಯ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸುತ್ತಿರುವುದಕ್ಕಾಗಿ, ಆದರಿಸುತ್ತಾ ನಡೆಸುತ್ತಿರುವುದಕ್ಕಾಗಿ ವಂದನೆ ದೇವರೇ. ಯಾವ ಸ್ಥಳದಿಂದ ನಿಮ್ಮ ಮಕ್ಕಳು ಕನೆಕ್ಟ್ ಆಗ್ತಿದ್ದಾರೋ ಅವರ ಹೃದಯ ಅವಶ್ಯಕತೆ ಅರಿತಿರುವ ದೇವರೇ, ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಹೇಳಿದ್ದೀರಾ? ಬೈಬಲ್ ಓದುತ್ತಾ ಇದ್ದೀರಾ? ಬೆಳಗ್ಗೆ ಎದ್ದ ಕೂಡಲೇ ಬೈಬಲ್ ಓದಿದ್ದೀರಾ? ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ರಾತ್ರಿಯೆಲ್ಲ ಹಾಸಿಗೆಯ ಮೇಲೆ ಮಲಗಿ ಏನು ಆಲೋಚಿಸ್ತಾ ಇದ್ದೀರಿ? ನಿಮ್ಮ ಬಾಧೆಗಳನ್ನು ನೆನೆಸಿಕೊಂಡು ಅಳುತ್ತಾ ಇದ್ದೀರಾ? ನಾಳಿನ ಕುರಿತಾದ ಆಲೋಚನೆಗಳು ಹೇಗೆ ಎಂಬ ಭಯಗಳೊಂದಿಗೆ, ಆಂದೋಲನೆಗಳೊಂದಿಗೆ ಕಳವಳದಿಂದ ನಿದ್ದೆ ಮಾಡಿದ್ದೀರಾ? ಹಾಗೆ ಮಾಡಿದ್ದೀರಾ? ಅದಕ್ಕೆ ಪ್ರತಿದಿನ ಹಾಸಿಗೆಗೆ ಹೋಗಿ ಮಲಗುವುದಕ್ಕಿಂತ ಮುಂಚೆ ನಾವು ಮೊಳಕಾಲೂರಿ ನಮ್ಮ ಭಾರಗಳೆಲ್ಲ ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳೋದಾದರೆ, ಆತನಿಗೆ ಒಪ್ಪಿಸಿಕೊಡೋದಾದರೆ, ನಾವು ಹಾಯಾಗಿ ಗೊರ್ಕೆ ಹೊಡೆದು ನಿದ್ರೆ ಹೋಗ್ಬೋದು. ಸುಖವಾಗಿ ನಿದ್ರೆ ಹೋಗ್ಬೋದು, ಗಾಢ ನಿದ್ರೆ ಮಾಡಬಹುದು. ಈ ದಿನ ಮನುಷ್ಯನಿಗೆ ಸಹಜವಾಗಿ ಸರಿಯಾಗಿ ನಿದ್ರೆ ಇಲ್ಲ. ಅದಕ್ಕೆ ನಾನಾ ವಿಧವಾದ ರೋಗಗಳು ಬರ್ತಿವೆ. ನಿದ್ರೆ ಹೋದ್ರೂ ಕೂಡ ಡೀಪ್ ಸ್ಲೀಪ್ ಅಲ್ಲಿ ಹೋಗ್ತಿಲ್ಲ. ನಮ್ಮೊಳಗೆ ಒಂದು ರೆನೋವೇಷನ್, ನೂತನವಾದ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಮಲಿನವೆಲ್ಲ ಎವ್ರಿ ಡೇ ಕ್ಲೀನ್ ಆಗ್ತದೆ. ನಮ್ಮ ಖಂಡ ನರನಾಡಿಗಳೆಲ್ಲ ಪ್ರತಿದಿನ ನೂತನಗೊಳ್ತವೆ ನಾವು ನಿದ್ರೆ ಮಾಡ್ತಿರುವಾಗ. ಹಾಗೆ ನಿದ್ರೆ ಮಾಡುವಾಗ ಅವೆಲ್ಲ ಅಲ್ಲೇ ಉಳ್ಕೊಂಡಿರ್ತವೆ. ಏನು ಹೇಳಬೇಕಾಗಿಲ್ಲ. ಎಷ್ಟು ಅವಯವಗಳಿವೆಯೋ ಅಷ್ಟು ರೋಗಗಳಿಂದ ಮನುಷ್ಯನು ಬಾಧೆ ಪಡ್ತಿದ್ದಾನೆ. ಯಾವನ ಮನಸ್ಸು ದೇವರ ಮೇಲೆ ಆದುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತತೆಯಿಂದ ದೇವರು ಕಾಪಾಡುವರು ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಹಾಗೆ, ಯಾರು ದೇವರಲ್ಲಿ ತಮ್ಮ ನಂಬಿಕೆ ಇಡ್ತಾರೋ, ಕರ್ತನಿಗೆ ತಮ್ಮ ಬಾಧೆಗಳು, ಭಾರಗಳು, ಚಿಂತೆಗಳೆಲ್ಲ ಹಂಚಿಕೊಳ್ಳುತ್ತಾರೋ ಅಂಥವರು ಪ್ರಶಾಂತವಾಗಿರಬಲ್ಲರು. ಅದಕ್ಕೆ ರಾತ್ರಿ ವೇಳೆಯ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ನೀವು ಗಮನಿಸಿದ್ದೀರಾ? ನೀವು ತಡ ಮಾಡಿ ಮಲಗಿದ್ರೆ ತಡ ಮಾಡಿ ಎದ್ದೇಳ್ತೀರಿ. ತಡ ಮಾಡಿ ನೀವು ಮಲಗಿಕೊಂಡಾಗ ಮರುದಿನ ಎದ್ದ ಕೂಡಲೇ ನೀವು ಸಿಟ್ಟಾಗಿರ್ತೀರಿ. ಯಾಕೆಂದರೆ ನಿಮಗೆ ಸರಿಯಾದ ರೆಸ್ಟ್ ಆಗಿರಲ್ಲ. ಅಂದರೆ 1 ಗಂಟೆಯಲ್ಲಿ ಮಾಡಬೇಕಾದ ಕೆಲಸ ರಾತ್ರಿ ಎಚ್ಚರವಾಗಿದ್ದು 3-4 ಗಂಟೆ ಮಾಡ್ತಾರಂತೆ. ಆದರೆ ರಾತ್ರಿ ನೀವು ಬೇಗ ಮಲಗಿಕೊಳ್ಳೋದಾದ್ರೆ ಬೆಳಗ್ಗೆ ಬೇಗನೆ ನಿಮಗೆ ಗೊತ್ತಾಗಲಾರ್ದೆ ಎಚ್ಚರ ಆಗುತ್ತೆ. ದೇವರು ಅಂತಹ ಆ ಸಿಸ್ಟಮ್ ಇಟ್ಟಿದ್ದಾರೆ ನಮ್ಮೊಳಗೆ. ಬೆಳಗಿನ ಜಾವದಲ್ಲಿ ನೀವು ಎದ್ದಾಗ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ತೀರಿ. ಬಹಳ ಸಮಯ ಇದ್ದ ಹಾಗೆ ಇರುತ್ತೆ ನಿಮಗೆ. ಬೆಳಗ್ಗೆ ತಡ ಮಾಡಿ ಎದ್ದೇಳುವವನಿಗೆ ಆ ದಿನ ಬೇಗ ಕಳೆದಂತಿರುತ್ತೆ. ಅಷ್ಟೇ ಅಲ್ಲ, ತಡ ಮಾಡಿ ಮಲಗಿದವನಿಗೆ, ತಡ ಮಾಡಿ ಎದ್ದೇಳುವವನಿಗೆ ಎಷ್ಟು ಮಲಗಿದ್ರೂ ಕೂಡ ಪ್ರಶಾಂತತೆ ಇರಲ್ಲ. ನಾವು ನಮ್ಮ ಶರೀರವನ್ನು, ಅಭ್ಯಾಸಗಳನ್ನು ಕ್ರಮಪಡಿಸಿಕೊಳ್ಬೇಕು. ವಾಕ್ಯಾನುಸಾರವಾಗಿ ಸರಿಪಡಿಸಿ ತಿದ್ದುಕೊಳ್ಬೇಕು. ಆಧ್ಯಾತ್ಮಿಕ ಜೀವಿತಕ್ಕೂ ಶರೀರಕ್ಕೂ ಬಹಳ ಸಂಬಂಧವಿದೆ. ಆತ್ಮ ಸಿದ್ಧವೇ ಆದರೆ ಶರೀರ ಬಲಹೀನವಾಗಿದೆ. ಪ್ರಾರ್ಥನೆ ಮಾಡಿರಿ ಎಂದು ಯೇಸು ಹೇಳಿದಂತೆ, ಶರೀರ ಆರೋಗ್ಯವಾಗಿರುವಾಗ ತಾನೇ, ಶರೀರ ಸ್ಥಿರವಾಗಿರುವಾಗ ತಾನೇ ನಾವು ಮನಪೂರ್ವಕವಾಗಿ ಪ್ರಾರ್ಥಿಸಬಲ್ಲೆವು, ಇಲ್ಲವೇ ದೇವರನ್ನು ಸ್ತುತಿಸಬಲ್ಲೆವು. ಅದಕ್ಕೆ ಉದಯದಲ್ಲಿ ಬೇಗ ನೀವು ಎದ್ದೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಕೀರ್ತನೆ 130ನೇ ಅಧ್ಯಾಯದಲ್ಲಿ 5ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಹೋವನಿಗೋಸ್ಕರ ನಾನು ಕಾದುಕೊಂಡಿದ್ದೇನೆ, ನನ್ನ ಪ್ರಾಣವು ಆತನಿಗೋಸ್ಕರ ಕಾದುಕೊಂಡಿದೆ. ಆತನ ಮಾತಿನ ಮೇಲೆ ನಾನು ಆಸೆ ಇಟ್ಟುಕೊಂಡಿದ್ದೇನೆ. ಯೆಹೋವನಿಗೋಸ್ಕರ ನಾನು ಕಾದುಕೊಂಡಿದ್ದೇನೆ, ನನ್ನ ಪ್ರಾಣವು ಆತನಿಗೋಸ್ಕರ ಕಾದುಕೊಂಡಿದೆ. ಆತನ ಮಾತಿನ ಮೇಲೆಯೇ ನಾನು ಆಸೆ ಇಟ್ಟುಕೊಂಡಿದ್ದೇನೆ. ಕಾವಲುಗಾರರು ಉದಯದವರೆಗೂ ಕಾಯುವುದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರಾಣವು ಕರ್ತನಿಗೋಸ್ಕರವಾಗಿ ಕಾದುಕೊಂಡಿದೆ. ಕಾವಲುಗಾರರು ಉದಯದವರೆಗೂ ಕಾದುಕೊಂಡಿರುವಂತೆ
ಅವರು ಕಾಯುವುದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರಾಣವು ಕರ್ತನಿಗಾಗಿ ಕಾದುಕೊಂಡಿದೆ. ಯಾವಾಗ ಬೆಳಗಾಗುತ್ತದೋ, ದೇವರು ಯಾವಾಗ ನನ್ನೊಂದಿಗೆ ಮಾತಾಡ್ತಾರೋ, ಏನ್ ಮಾತಾಡುತ್ತಾರೋ ಎಂಬ ತವಕ. ಅಷ್ಟಕ್ಕೂ ಪ್ರಿಯರೇ, ದೇವರಿಗಾಗಿ ನಾವು ಕಾದುಕೊಂಡಿರಬೇಕು ಅಥವಾ ದೇವರು ನಮಗಾಗಿ ಕಾದುಕೊಂಡಿರಬೇಕು? ಈ ದಿನಗಳಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಾವು ಕರ್ತನಿಗೋಸ್ಕರ ಕಾದುಕೊಂಡಿರುವಂತಹ ಸ್ಥಿತಿಯಲ್ಲಿ ಇಲ್ಲ. ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡು ಎಚ್ಚರವಾಗಿದ್ದು ಆತನ ಮಾತು ಕೇಳಬೇಕು, ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯಬೇಕು ಎಂಬ ಆಲೋಚನೆ ಇಲ್ಲ. ನೀವೇ ಹೇಳ್ರಿ, ದಿನಾಲು ನೀವು ಡ್ಯೂಟಿಗೆ ಹೋಗುವಾಗ, ಇಲ್ಲವೇ ಫ್ಲೈಟು, ಟ್ರೇನು, ಬಸ್ಸು ಹತ್ತಲು ನೀವು ಹೋಗುವಾಗ ಕರೆಕ್ಟ್ ಟೈಮಿಗೆ ಹೋಗ್ತೀರಿ. ಸ್ವಲ್ಪ ತಡ ಮಾಡಿದ್ರೆ ಮಿಸ್ ಆಗ್ಬಿಡುತ್ತೆ, ಹೌದಲ್ಲವೇ? ಆದರೆ ಭಾನುವಾರ ಆಲಯಕ್ಕೆ ಹೋಗುವಾಗ ಹೇಗಿರುತ್ತೆ ಹೇಳ್ರಿ ನಿಮ್ಮ ಪ್ರವರ್ತನೆ? ಯಾವಾಗ ಬೇಕಾದರೂ ಹೋಗ್ಬೋದು ಬಿಡಿ, ತಡ ಮಾಡಿ ಹೋದರೂ ನಡೆಯುತ್ತೆ. ಆ ಪ್ರಸಂಗ ಪ್ರಾರಂಭಿಸಿದಾಗ ಹೋಗ್ಬೋದು ಬಿಡಿ. ಅಂದರೆ ದೇವರ ಸನ್ನಿಧಿಗೆ ಹೋಗುವುದಕ್ಕಾಗಿ ನಮಗೆ ಯಾವಾಗ ಭಾನುವಾರ ಬರುತ್ತದೋ, ಯಾವಾಗ ಆರಾಧನೆಯ ಸಮಯ ಬರುತ್ತದೋ ಎಂಬುದಾಗಿ ಅದಕ್ಕೆ ಸಿದ್ಧರಾಗಿ ಕಾಯುವವರಾಗಿರಬೇಕು. ನನ್ನ ಮೊಮ್ಮಕ್ಕಳ ಕುರಿತು ನನ್ನ ಮಕ್ಕಳು ನನಗೆ ಹೇಳ್ತಿರ್ತಾರೆ, ಅವರು ತಮ್ಮ ತಂದೆ ತಾಯಿಗಳಿಗಿಂತಲೂ ಮುಂಚಿತವಾಗಿ ಭಾನುವಾರ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಅವರಿಗಿಷ್ಟವಾದ ನೀಟಾದ ಡ್ರೆಸ್ ಹಾಕಿಕೊಂಡು ಸೋಫಾದ ಮೇಲೆ ಕೂತ್ಕೊಂಡು, ಡ್ಯಾಡಿ ಇನ್ನೂ ರೆಡಿ ಆಗ್ಲಿಲ್ಲವೋ, ಚರ್ಚೆ ಹೋಗ್ಬೇಕಲ್ಲವೇ, ಬನ್ನಿ ಅಂತ ಕರೀತಾರಂತೆ. 7-6 ಇಯರ್ಸ್ ಬಾಯ್ಸ್. ಹೌದು, ಮತ್ತೆ ಅವರಿಗೆ ನಮ್ಮಂತಹ ಬೇಡವಾದ ಕೆಲಸಗಳಿಲ್ಲ, ಬೇಡವಾದ ಆಲೋಚನೆಗಳಿಲ್ಲ, ಬೇಡವಾದ ಭಾರಗಳಿಲ್ಲ, ಜವಾಬ್ದಾರಿಕೆ ಕೂಡ ಇಲ್ಲ. ಆದರೆ ದೇವ್ರ ಮೇಲೆ ಎಷ್ಟು ಆಸೆ ಇದೆ ನೋಡಿ. ನಾವು ಆತನ ಮಕ್ಕಳಾಗಿದ್ದೇವೆ. ನಿಮಗೆ ಎಷ್ಟೇ ಕೆಲಸಗಳಿದ್ರೂ ಕರ್ತನ ವಿಷಯಕ್ಕೆ ಬಂದ ಕೂಡಲೇ ಮುಂಚಿತವಾಗಿಯೇ ಆಲಯಕ್ಕೆ ಹೋಗೋಣ, ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರೋಣ ಎಂಬ ಆಸೆ ಇಲ್ಲ ಈ ದಿನ ಮನುಷ್ಯರಿಗೆ. ಯಾಕೆ ಬಹಳಷ್ಟು ಜನ ಕುಟುಂಬದಲ್ಲಿ ಈ ದಿನ ಕುಟುಂಬ ಪ್ರಾರ್ಥನೆ ನೀವು ಮಾಡಿಕೊಳ್ತಿಲ್ಲ? ಅಲ್ಲಿ ಎಲ್ಲರೂ ಒಂದು ಸಮಯಕ್ಕೆ ಬಂದು ಕೂತ್ಕೊಳ್ಳಲ್ಲ. ಬನ್ರಿ ಬನ್ರಿ ಎಂಬುದಾಗಿ ತಂದೆ ಕರೆದ್ರೂ ತಾಯಿ ಬರೋದಿಲ್ಲ, ತಂದೆ ತಾಯಿ ಹೊರಗೆ ಬಂದ್ರೆ ಮಕ್ಕಳು ಬರಲ್ಲ. ನಾನು ಸ್ನಾನ ಮಾಡಿಕೊಳ್ತಿದ್ದೇನೆ, ನಾನು ಟಾಯ್ಲೆಟ್ನಲ್ಲಿದ್ದೇನೆ, ನಾನೇನೋ ಇವಾಗಲೇ ಬಂದಿದ್ದೇನೆ ಎಂದು ಹೇಳ್ತಾರೆ. ಹೋಗ್ಲಿ, ಅವರು ಬರುವವರೆಗೆ ಏನಾದರೂ ಕಾಯ್ತಾರೋ? ಒಬ್ಬರಿಗೋಸ್ಕರ ಒಬ್ಬರು ಕಾದುಕೊಂಡಿರಿ ಎಂದು ವಾಕ್ಯ ಹೇಳ್ತದೆ. ದೇವರ ಸನ್ನಿಧಿಯಲ್ಲಿ ನಾವು ಸಿದ್ಧರಾಗಿ ಕಾದುಕೊಂಡಿರಬೇಕು. ದೇವರೇ ನಮಗಾಗಿ ಕಾದುಕೊಂಡಿರುವಂತೆ ಮಾಡಬಾರದು. ಬಹಳಷ್ಟು ಜನರ ಸಂಗತಿ ಹೇಗಿದೆ ಗೊತ್ತಾ? ದೇವರೇ ಬಂದು ಬಾ ಮಗನೇ ಅಂತ ಕರೆದ್ರೆ, ಸ್ವಲ್ಪ ಇರು ದೇವರೇ, ನನಗೊಂದು ಮುಖ್ಯವಾದ ಕೆಲಸ ಇದೆ, ನನ್ನ ಫ್ರೆಂಡ್ ಬಂದಿದ್ದಾರೆ ಎಂದು ಹೇಳುವಂಥವರು ಇದ್ದಾರೆ. ನನಗೆ ಕ್ರಿಕೆಟ್ ಮ್ಯಾಚ್ ಇದೆ, ಹೋಗಬೇಕು ಅನ್ನುತ್ತಾರಲ್ಲವೇ? ಈ ದಿನ ನನಗೆ ಸ್ವಲ್ಪ ಮಾರ್ಕೆಟಿಂಗ್ ಕೆಲಸ ಇದೆ ದೇವ್ರೆ, ವೇಟ್ ಮಾಡು, ಬರ್ತೇನೆ ಎಂದು ಹೇಳುವಂತೆ ನಮ್ಮ ಇಷ್ಟಾನುಸಾರವಾಗಿ ದೇವರನ್ನು ಬೇಸರಗೊಳಿಸ್ತಿದ್ದೇವೆ, ಕಾಯುವಂತೆ ಮಾಡ್ತಿದ್ದೇವೆ. ಬಹಳಷ್ಟು ಜನ ಅಂದ್ಕೊಳ್ಳೋದೇನೆಂದರೆ, ದೇವರು ಅಂದರೆ ನಾವು ಒಂದು ರೆಸ್ಟೋರೆಂಟ್ಗೆ ಹೋದರೆ, ಹೋಟೆಲ್ಗೆ ಹೋದರೆ ಅಲ್ಲಿ ಒಬ್ಬ ಅಟೆಂಡರ್ ಇರುತ್ತಾರಲ್ಲವೇ, ನಮ್ಮ ಬಳಿಗೆ ಬಂದು ಆ ಮೆನ್ಯೂ ಕೊಟ್ಟು ಈಗಂತೂ ಸ್ಕ್ಯಾನ್ ಮಾಡನ್ನುತ್ತಾರೆ. ಏನು ಆರ್ಡರ್ ಬೇಕು ಎಂಬುದಾಗಿ ಬುಕ್ ಮಾಡಿಕೊಳ್ಳಲು ಪೆನ್ನು, ಒಂದು ನೋಟ್ಬುಕ್ ಇಟ್ಕೊಂಡು ಕಾಯ್ತಾ ಇದ್ರು. ಈಗ ಐಪ್ಯಾಡ್ ಇಟ್ಕೊಂಡು ಅದರಲ್ಲೇ ಟಿಕ್ ಮಾಡಿಕೊಳ್ತಿದ್ದಾರಂತೆ ಸಿಟೀಸ್ಗಳಲ್ಲಿ. ವಾಟ್ ಎವರ್ ಇಟ್ ಈಸ್, ಆ ವೇಟರ್ ನಿಮ್ಮ ಆರ್ಡರ್ಗಾಗಿ ಕಾದುಕೊಂಡಿರ್ತಾನೆ. ನೀವು ಎಂಟರ್ ಆಗುವಾಗಲೇ ನಿಮಗೆ ವೆಲ್ಕಮ್ ಮಾಡುತ್ತಾ, ನಿಮಗೆ ಸೀಟ್ ಪ್ರೊವೈಡ್ ಮಾಡಿ ನಿಮ್ಮ ಮುಂದೆ ನಿಂತ್ಕೊಳ್ತಾನೆ ಕೈ ಕಟ್ಕೊಂಡು. ದೇವರು ನಮ್ಮನ್ನು ಕ್ಷಮಿಸಲಿ. ನಮ್ಮಲ್ಲಿಯೂ ಬಹಳಷ್ಟು ಜನ ಆ ರೀತಿಯಾಗಿ ನಮ್ಮ ಅವಶ್ಯಕತೆಗಳನ್ನು ತಿಳಿಯಪಡಿಸುವುದಕ್ಕಾಗಿ, ಅಗತ್ಯತೆ ತಿಳಿಯಪಡಿಸುವುದಕ್ಕಾಗಿ ಕರ್ತನನ್ನು ಕಾಯುವಂತೆ ಮಾಡ್ತಿದ್ದೇವೆ. ಕರ್ತನು ನಿಮ್ಮ ಅಗತ್ಯತೆ ತೀರಿಸುವುದಕ್ಕಾಗಿ ನಿಮಗೆ ಏನ್ ಬೇಕು, ನೀವು ಆಲಯಕ್ಕೆ ಹೋಗುವಾಗೆಲ್ಲ ದೇವರು ಕೇಳ್ತಿದ್ದಾರೆ ನಿಮಗೆ ಏನ್ ಬೇಕು ಎಂಬುದಾಗಿ. ಸೊಲೊಮೋನನಿಗೆ ದೇವರು ಕೇಳ್ತಾರೆ ನಿನಗೆ ಏನ್ ಬೇಕು ಎಂದು. ಎಸ್ತೇರಳು ಧೈರ್ಯ ಮಾಡಿ ರಾಜನ ಮುಂದೆ ಹೋದಾಗ ರಾಜನು ಕೇಳ್ತಾನೆ ನಿನಗೇನ್ ಬೇಕು ಎಂದು. ಹೊಸ ಒಡಂಬಡಿಕೆಯಲ್ಲೂ ಕೂಡ ವಾಕ್ಯ ಹೇಳುತ್ತೆ, ಬೆಥೆಸ್ದ ಕೊಳದಲ್ಲಿ ಮಲಗಿರುವವನಿಗೆ ಯೇಸು ಕೇಳ್ತಾರೆ, ನಿನ್ನ ಬಾಧೆಯನ್ನು, ನಿನ್ನ ಭಾರವೇನು, ಅವಶ್ಯಕತೆಯನ್ನು, ನಿನಗೆ ಸ್ವಸ್ಥವಾಗಲು ಮನಸ್ಸುಂಟೋ ಎಂದು ಯೇಸು ಕೇಳ್ತಾರೆ. ನಾವು ಕೂಡ ಪ್ರತಿ ಸಾರಿ ಮೀಟಿಂಗ್ ಹೋದಾಗ, ದೇವರ ಆಲಯಕ್ಕೆ ಹೋದಾಗ, ಇಲ್ಲವೇ ಹೀಗೆ ಪ್ರಾರ್ಥನೆಯಲ್ಲಿ ಮೊಳಕಾಲು ಉರಿದಾಗ ಎದಕ್ಕಾಗಿ? ಬೇಡಿಕೊಳ್ಳುವುದಕ್ಕಾಗಿ ತಾನೇ, ನಮ್ಮ ಭಾರ ಹಂಚಿಕೊಂಡು ದೇವರಿಗೆ ಹೇಳಿಕೊಳ್ಳುವುದಕ್ಕಾಗಿ ತಾನೇ.
ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕೆ ಕರ್ತನನ್ನು ಕಾದುಕೊಳ್ಳುವಂತೆ ಮಾಡ್ತಾ ಇದ್ದೀರಾ? ಇಲ್ಲವೇ ಕರ್ತನ ಸನ್ನಿಧಿಗಾಗಿ ನೀವು ಕಾದುಕೊಂಡವರಾಗಿದ್ದೀರಾ? ಈ ಭಕ್ತನು ಹೇಳುತ್ತಾನೆ, ಕಾವಲುಗಾರರು ಉದಯವಾಗುವುದಕ್ಕಾಗಿ ಕಾದುಕೊಂಡಿರುವುದಕ್ಕಿಂತಲೂ ಹೆಚ್ಚಾಗಿ ನೈಟ್ ಡ್ಯೂಟಿ ಮಾಡುವಂಥವರು ಯಾವಾಗ ಬೆಳಗಾಗ್ತದೋ ಈ ಡ್ಯೂಟಿ ಮುಗಿಸಿಕೊಂಡು ಯಾವಾಗ ನಾನು ಮನೆಗೆ ಹೋಗ್ತೇನೆ ಎನ್ನುವಂತೆ, ಯಾವಾಗ ಬೆಳಗಾಗುತ್ತದೋ ನನ್ನ ದೇವರ ಮಾತು ನಾನು ಕೇಳಿ ಯಾವಾಗ ಬಿಡುಗಡೆ ಹೊಂದುತ್ತೇನೋ, ಹೇಗೆ ಮುಂದಕ್ಕೆ ಸಾಗಬೇಕು ಎನ್ನುವುದು ಒಬ್ಬ ಕಾವಲುಗಾರನು ಉದಯಕ್ಕಾಗಿ ಕಾದುಕೊಂಡಿರುವಂತೆ ನಾನು ಕಾದುಕೊಂಡಿದ್ದೇನೆ ಅನ್ನುತ್ತಾನೆ. ನನ್ನ ಪ್ರಾಣವು ಕರ್ತನಿಗಾಗಿ ಕಾದುಕೊಂಡಿದೆ ಅನ್ನುತ್ತಾನೆ. ನನ್ನ ಪ್ರಾಣವು ಕರ್ತನಿಗಾಗಿ ಕಾದುಕೊಂಡಿದೆ ಅನ್ನುತ್ತಾನೆ. ಆತನ ಮಾತಿಗಾಗಿ ಕಾದುಕೊಂಡಿದ್ದೇನೆ ಅನ್ನುತ್ತಾನೆ. ಅಬ್ಬಾ, ಎಷ್ಟು ಎಷ್ಟು ಆಸೆ ಇದೆ ನೋಡಿ. ಆಧ್ಯಾತ್ಮಿಕವಾಗಿ ನಂಬಿಕೆಯಲ್ಲಿ ಬೆಳೆಯುತ್ತಿರುವಾಗ ನಮ್ಮೊಳಗೆ ಪ್ರತಿದಿನ ಆತನ ಮಾತು ಕೇಳಬೇಕು. ಮಾತು ಕೇಳಿದ್ರೆ ಏನು ಸಿಗುತ್ತೆ ಅನ್ನುತ್ತೀರಾ? ಮಾತು ಕೇಳುವಾಗ ನಿಮಗೇ ಮೇಲುಂಟಾಗುತ್ತೆ. ಶ್ರೇಷ್ಠವಾದ ಕಾರ್ಯಗಳನ್ನು, ಭೂಮಿಯ ಶ್ರೇಷ್ಠವಾದ ಪದಾರ್ಥಗಳನ್ನು ನೀವು ಭುಜಿಸುತ್ತೀರಿ. ಸಮ್ಮತಿಸಿ ನೀವು ನನ್ನ ಮಾತು ಕೇಳುವುದಾದರೆ ಅದು ನಿಮಗೆ ಎಷ್ಟೋ ಮೇಲು. ಭೂಲೋಕದ ಶ್ರೇಷ್ಠವಾದ ಪದಾರ್ಥಗಳು ನೀವು ಭುಜಿಸುತ್ತೀರಿ. ದೇವರ ಮಾತಿನ ಪ್ರಕಾರ ನಡೆಯುವಾಗ ನಮಗೆ ಕೊರತೆ ಇರಲ್ಲ. ಉಳ್ಕೊಂಡಿರುವಂಥದ್ದು, ಕೊಳೆತು ಹೋಗಿರುವಂಥದ್ದು ನಾವು ಹೊಂದಿಕೊಳ್ಳೋದಿಲ್ಲ. ಎಲ್ಲದರಲ್ಲಿಯೂ ಲೀಸ್ಟ್ ಆಗಿರೋದಿಲ್ಲ, ಕೆಳಗಿನವರಾಗಿರೋದಿಲ್ಲ. ಎಷ್ಟೋ ಜನ ಈ ದಿನ ದೇವರ ಮಕ್ಕಳೆಂದು ಹೇಳಿಕೊಳ್ತಾರೆ. ಆದರೂ ಅದು ಇಲ್ಲ, ಇದು ಇಲ್ಲ, ಇದು ಸರಿ ಹೋಗ್ಲಿಲ್ಲ, ಇದರಲ್ಲಿ ಸೋತು ಹೋದೆ, ಅದರಲ್ಲಿ ನಷ್ಟ ಹೋದೆ ಎಂದು ಹೇಳ್ತಲೇ ಇದ್ದಾರೆ. ಆದರೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನ ಶಕ್ತಿ ಹೊಂದಲಾರದಕ್ಕಾಗಿ ಶ್ರೇಷ್ಠವಾದವುಗಳನ್ನು ಅನುಭವಿಸಲಿಕ್ಕಾಗುತ್ತಿಲ್ಲ. ಪಾಸಿಂಗ್ ಮಾರ್ಕ್ಸ್ ಬಂದರೆ ಸಾಕೋ. ಇತ್ತೀಚೆಗೆ ರಿಸಲ್ಟ್ ಬಂದು ಬಹಳಷ್ಟು ಜನ ವಿಶ್ವಾಸಿಗಳ ಮಕ್ಕಳು ನಮ್ಮ ಮಕ್ಕಳಿಗೆ ಅಬೌವ್ 90 ಮಾರ್ಕ್ಸ್ ಬಂದಿವೆ ಎಂದು ಸಂತೋಷದಿಂದ ಹೇಳ್ತಿದ್ದಾರೆ. ಹೌದು, ದೇವರ ಆಶೀರ್ವಾದ ಏನು ಗೊತ್ತಾ? ನಮಗೆ ತಲೆಯಾಗಿ ಇಡ್ತಾರೆ ಹೊರತು ಬಾಲವಾಗಿಡಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಕಾದುಕೊಂಡಿದ್ದಾರೆ, ನಿಮ್ಮನ್ನು ಅಭಿವೃದ್ಧಿಪಡಿಸಬೇಕೆಂದು ಕಾದುಕೊಂಡಿದ್ದಾರೆ, ಮಾತಾಡಬೇಕೆಂದು ಕಾದುಕೊಂಡಿದ್ದಾರೆ. ಈ ದಿನ ನಿಮಗೋಸ್ಕರ ಹೊಂಚು ಹಾಕಿಕೊಂಡಿದೆ ಒಂದು ಅಪಾಯ, ಜಾಗ್ರತೆ, ಶೋಧನೆ ಬರಲಿಕ್ಕಿದೆ. ನಿಮಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನೀವೀ ಮಾರ್ಗದಲ್ಲಿ ಹೋಗಬೇಡಿರಿ, ನಿಮಗಾಗಿ ಸೈತಾನನು ಕಾದುಕೊಂಡಿದ್ದಾನೆ. ಈಗೋ ಬೇರೆ ಮಾರ್ಗದಲ್ಲಿ ಹೋಗ್ರಿ. ಇದೇ ರೀತಿ ಯೇಸು ಜನಿಸಿದಾಗ ಜೋಯಿಸರಿಗೆ ದೂತರ ಮೂಲಕ ದೇವರು ತಿಳಿಸುತ್ತಾರೆ, ನೀವು ಬಂದ ಮಾರ್ಗದಲ್ಲಿ ಹೋಗದೆ ಬೇರೆ ಮಾರ್ಗದಲ್ಲಿ ಹೋಗಬೇಕು. ಅಲ್ಲಿ ಹೇರೋದನಿದ್ದಾನೆ, ನಿಮಗೆ ತೊಂದರೆ ಕೊಟ್ಟು ಇಕ್ಕಟ್ಟಿನಲ್ಲಿ ಬೀಳಿಸುವುದಕ್ಕಾಗಿ. ನಮಗೆ ಗೊತ್ತಾಗದಂತೆ ಎಷ್ಟೋ ಸಾರಿ ದೇವರ ಚಿತ್ತ ಅರಿಯಲಾರದೆ ಹೋಗಿ ಚಿಕ್ಕಲಿ ಸಿಕ್ಕಿ ಬೀಳ್ತಿದ್ದೇವೆ, ಸಾಲಕ್ಕೊಳಗಾಗ್ತಿದ್ದೇವೆ, ಅನಾವಶ್ಯಕವಾದ ಜಗಳಕ್ಕೆ ಒಳಗಾಗ್ತಿದ್ದೇವೆ, ಅನಾವಶ್ಯಕವಾದ ಸಮಸ್ಯೆಗಳನ್ನು ಕೊಂಡು ತಂದುಕೊಳ್ತಿದ್ದೇವೆ. ಆಸೆಯಿಂದ ಕಾಯೋಣ, ದೇವರೇನು ಮಾತಾಡುತ್ತಾರೆಂದು, ದೇವರು ಹೇಳಿದಂತೆಯೇ ಮಾಡುತ್ತೇವೆಂದು. ಈ ದಿನಕ್ಕಾಗಿ ದೇವರು ನನಗೆ ಹೇಳುವ ಮಾತೇನಾಗಿದೆ? ನಾನು ಅದಕ್ಕಾಗಿ ಕಾದುಕೊಂಡಿರಬೇಕು. ಎನಿ ಟೈಮ್ ಹಿ ಮೇ ಕಾಲ್, ಯು ಹ್ಯಾವ್ ಟು ವೇಟ್. ನೀವು ಬೇಡಿದಾಗಲೇ ದೇವರು ಕೊಡಬೇಕೆಂದು, ನೀವು ಬೇಡಿದವುಗಳನ್ನೆಲ್ಲ ದೇವರು ಕೊಡಬೇಕೆಂದು ಅಂದುಕೊಳ್ತಾರೆ. ಇಲ್ಲವಾದರೆ ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲ ಅನ್ನುತ್ತಾರೆ. ನಾನು ಕಲ್ತಿರೋದೇನೆಂದರೆ, ಬೇಡಿಕೊಂಡು ಸುಮ್ಮನೆ ಇರುವಾಗ, ಬೇಡಿಕೊಂಡು ನಾವು ಮರೆತು ಹೋದರೂ ಆತನು ಮರೆಯುವುದಿಲ್ಲ. ಅದು ಯಾವಾಗ ನಮಗೆ ಬೇಕಾಗುತ್ತೋ ಆವಾಗ ಕೊಡ್ತಾರೆ. ಈ ದಿನದಿಂದ ದಿನಾಲು ದೇವರ ಸನ್ನಿಧಿಯಲ್ಲಿ ಉದಯದಲ್ಲಿಯೇ ಕಾದುಕೊಂಡಿದ್ದು, ದೇವರೇ ಈ ದಿನಕ್ಕಾಗಿ ನನಗೋಸ್ಕರ, ನನಗಾಗಿ ನಿಮ್ಮ ಪ್ರಣಾಳಿಕೆ ಏನಾಗಿದೆ, ನಿಮ್ಮ ಚಿತ್ತ ಏನಾಗಿದೆ, ನಿಮ್ಮ ಮಾತಿಗಾಗಿ ಆಸೆಯಿಂದ ಕಾದಿದ್ದೇನೆ. ನೀವು ಹೇಳ್ರಿ, ನೀವು ಹೂ ಅಂದ್ರೆ, ಇದನ್ನು ಮಾಡು ಅಂದ್ರೆ, ಇಲ್ಲಿಗೆ ಹೋಗು ಅಂದ್ರೆ, ಬಿಟ್ಬಿಡು ಅಂದ್ರೆ, ನೀನು ಬೇಡ ಅಂದ್ರೆ, ನೀವೇನು ಅನ್ನುತ್ತೀರೋ ಅದನ್ನು ನಾನು ಮಾಡುವುದಕ್ಕಾಗಿ ಸಿದ್ಧ. ನಿಮ್ಮ ದಾಸನು ನಾನು ಎಂದು ಹೇಳುವಾಗ ಕೀಡಿಗೊಳಗಾಗದೆ, ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಲ್ಲ, ಅನವಶ್ಯಕವಾದ ವೇದನೆಗಳನ್ನು ಕೊಂಡು ತಂದುಕೊಳ್ಳಲ್ಲ. ಆತನ ಹಸ್ತ ನಮ್ಮೊಂದಿಗಿರುವುದರಿಂದ ಯಾವ ರೋಗ ಬರದಂತೆ, ಯಾವ ಅಪಾಯ ಉಂಟಾಗದಂತೆ, ಯಾವ ಕೇಡಿಗೊಳಗಾಗದೆ, ಯಾವ ಪಾಪದಲ್ಲಿ ಬೀಳದೆ ದೇವರು ದಿನವಿಡೀ ನಮ್ಮನ್ನು ಕಾಪಾಡುತ್ತಾರೆ. ದಿನವೂ ನಿಮ್ಮ ದಿನ ಪ್ರಾರ್ಥನೆಯಿಂದ ಪ್ರಾರಂಭಿಸಿರಿ. ನಾನು ಸಾರುವ ವಾಕ್ಯ ಕೇಳೋದಷ್ಟೇ ಅಲ್ಲ, ನಿಮ್ಮಷ್ಟಕ್ಕೆ ನೀವು ದೇವರಿಗೆ ಬೇಡಿಕೊಡ್ರಿ. ನಿಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ ಪ್ರತ್ಯೇಕವಾಗಿ ಒಂದು ಮಾತು ದೇವರು ಹೇಳ್ತಾರೆ, ಆ ಒಂದು ಮಾತನ್ನು ಹಿಡಿದಿಟ್ಕೊಡ್ರಿ. ದಿನವಿಡೀ ನೀವು ಆಶೀರ್ವಾದ ಹೊಂದುತ್ತೀರಿ. ಈ ರೀತಿಯಲ್ಲಿ ಅನುದಿನವೂ ದೇವರನ್ನು ಹಿಂಬಾಲಿಸುವಂತಹ ಆಧ್ಯಾತ್ಮಿಕ
ನಂಬಿಕೆಯಿಂದ ಕೂಡಿರುವ ಜೀವಿತವನ್ನು ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ ಬನ್ನಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮ ಜೀವಿತದಲ್ಲಿ ಮನುಷ್ಯರಿಗಾಗಿ ನಾವು ಕಾದುಕೊಂಡಿದ್ದೇವೆ. ಮನುಷ್ಯರಿಗಾಗಿ ಗಂಟೆಗಳವರೆಗೂ, ವೈದ್ಯರಿಗಾಗಿ ಗಂಟೆಗಳವರೆಗೂ ಕಾದಿದ್ದೇವೆ. ಬಂಧುಗಳಿಗಾಗಿ ಕಾದು ಎದುರು ನೋಡಿದ್ದೇವೆ. ಪ್ರಯಾಣಕ್ಕೋಸ್ಕರ ಬಸ್ಸಿಗಾಗಿ, ಫ್ಲೈಟ್ಗಾಗಿ ಎದುರು ನೋಡಿದ್ದೇವೆ. ನಾವು ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರಲಾರದ ಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ಮೌನವಾಗಿ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರುವಂತಹ ಪ್ರತಿಯೊಂದು ಕ್ಷಣವೂ ನಮಗೆ ಎಷ್ಟೋ ಅಮೂಲ್ಯವಾದ ಪಾಠಗಳನ್ನು ಕಲಿಸುತ್ತದೆ. ನಮಗೆ ದೊಡ್ಡ ಕವಚದಂತೆ ಮರೆಮಾಡಿಟ್ಟಿರುವಂತೆ ದೇವರ ಚಿತ್ತವು ನಮ್ಮ ವಿಷಯದಲ್ಲಿ ನೆರವೇರುವ ಹಾಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡುತ್ತಾರೆ ಎಂದು ನಂಬಲು ಸಹಾಯ ಮಾಡಿರಿ. ಈಗೋ ಬಾಗಿಲ ಬಳಿಯಲ್ಲಿದ್ದು ನಾನು ತಟ್ಟುತ್ತಾ ಇದ್ದೇನೆ. ವರ್ಷಗಳಿಂದ, ತಿಂಗಳುಗಳಿಂದ, ಗಂಟೆಗಳಿಂದ ನೀವು ತಟ್ಟುತ್ತಲೇ ಇದ್ದೀರಿ ಎನ್ನುವಂತೆಯೇ ನಾವು ಉಳ್ಕೊಂಡಿದ್ದೇವೆ. ನಮ್ಮ ಹೃದಯದ ಬಾಗಿಲು ತೆರೆದು ನಿಮಗಾಗಿ ಕಾದುಕೊಂಡಿರುವಂತಹ ಜೀವಿತ ನಮಗೆ ಕೊಡಿರಿ. ಯೇಸುವೇ, ನಮ್ಮ ಹೃದಯದೊಳಗೆ ಬನ್ನಿ ಎಂದು ನಿಮ್ಮನ್ನು ಆಹ್ವಾನಿಸಲು ದಿನವೂ ನಮ್ಮ ಜೀವಿತದಲ್ಲಿ, ಪ್ರತಿ ದಿನವೂ ನಮ್ಮ ಜೀವಿತವನ್ನು ದೇವರಿಗಾಗಿ ತೆರೆದುಕೊಟ್ಟು, ನಮ್ಮ ಹೃದಯವನ್ನು ತೆರೆದುಕೊಟ್ಟು ಈ ದಿನವಿಡೀ ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿರಿ ಎಂದು ನಿಮಗೆ ಒಪ್ಪಿಸಿಕೊಟ್ಟು ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕಳಿಸುವ ಪ್ರತಿ ಮನವಿಯನ್ನು ಪರಿಶೀಲಿಸಿ ಕರ್ತನ ಸನ್ನಿಧಿಯಲ್ಲಿ ಇಡ್ತಿದ್ದೇವೆ. ದೇವರು ನಿಮ್ಗೆ ಉತ್ತರಿಸಿದಾಗ ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಸಿರಿ. ಮತ್ತಷ್ಟು ಪ್ರೋತ್ಸಾಹಕರವಾಗಿ ಕಾರ್ಯಕ್ರಮ ಮುಂದುವರಿಸುವುದಕ್ಕೆ ನೀವು ಸಹಕರಿಸಿದವರಾಗಿರ್ತೀರಿ. ಈ ರೀತಿ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ನಿಮ್ಮ ಬಳಿಗೆ ತರುವುದಕ್ಕಾಗಿ ಮಾತ್ರವಲ್ಲ, ಬೇರೆ ಬೇರೆ 6 ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗ್ತಿರುವಂತಹ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾದರೆ ನಾವು ಎಷ್ಟೋ ಪ್ರಯಾಸ ಪಡುತ್ತಾ ಇರೋದರಿಂದ, ನಂಬಿಕೆಯಿಂದ, ತ್ಯಾಗದಿಂದ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಬೇಕೆಂದು ಆಶಿಸುತ್ತೇವೆ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಉದಾರತೆಯ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಿ ದೇವರು ನಮಗೆ ಕೊಡುವ ಆಶೀರ್ವಾದ ನೀವು ಹೊಂದಬೇಕೆಂದು ಪ್ರೀತಿಯಿಂದ ತಿಳಿಯಪಡಿಸುತ್ತೇವೆ. ಕಾಣಿಕೆ ಕಳಿಸುವ ವಿವರ ಬೇಕಾದರೆ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಸ್ಕ್ರೀನ್ ಮೇಲೆ ತೋರಿಸಲಾಗ್ತಿದೆ. ಹಾಗೆಯೇ ಗೂಗಲ್ ಪೇ, ಫೋನ್ ಪೇ ಡೀಟೇಲ್ಸ್ ಕೊಡಲಾಗ್ತಿವೆ. ಇನ್ನು ವಿವರಗಳು ಬೇಕಾಗುವುದಾದರೆ ಕೆಳಗೆ ಕೊಡಲ್ಪಟ್ಟ ಈ ಒಂದು ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಕರೆ ಬೆಳಿಗ್ಗೆ 10 ರಿಂದ ರಾತ್ರಿ 10 ಗಂಟೆವರೆಗೂ ಕಾಲ್ ಮಾಡಿ ನೀವು ಕೇಳಬಹುದು. ನಮ್ಮ ತಂಡದವರು ನಿಮಗೆ ತಕ್ಕ ವಿವರ ತಿಳಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಟೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಬುಧವಾರವಾಗಿರೋದ್ರಿಂದ ಕರ್ತನು ನಿಮಗೆ ಕೊಟ್ಟ ಸಭೆಯಲ್ಲಿ ಮಧ್ಯವಾರದ ಪ್ರಾರ್ಥನಾ ಕೂಟ ಇರೋದ್ರಿಂದ ನಿಮ್ಮ ಸಭೆಗೆ ಹೋಗಿ ದೇವಜನರೊಂದಿಗೆ ಸೇರಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಬೆಂಗಳೂರಿನಲ್ಲಿ ಇದೇ ಮೇ ತಿಂಗಳು 28ನೇ ತಾರೀಕಿಗೆ ಒಂದು ವಿಶೇಷವಾದ 1 ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಡೆಯುವ ಈ 2 ಸೆಷನ್ಸ್ಗಳಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಬೆಂಗಳೂರಿನಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಅನೇಕ ಪ್ರಾಂತ್ಯಗಳಿಂದ, ಆ ಕಡೆ ಆಂಧ್ರ ಕಡೆಯಿಂದ, ಈ ಕಡೆ ರಾಯಲಸೀಮಾ ಕಡೆಯಿಂದ ನಿಮ್ಮಲ್ಲಿ ಅನೇಕರು ಪ್ರತಿ ಸಾರಿ ಗೆಟ್ ಟುಗೆದರ್ಗೆ ಬರ್ತಾ ಇದ್ದೀರಿ. ಕರ್ತನು ನಿಮಗೆ ಮಾಡಿದ ಉಪಕಾರಗಳ ಕುರಿತು ಹಂಚಿಕೊಳ್ತಾ ಇದ್ದೀರಿ. ನಿಮ್ಮ ಮನವಿ ಪಡ್ಕೊಂಡು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಿ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಅವಕಾಶ ಕಲ್ಪಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳಿ ಬಲಗೊಳ್ಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು ಬೆಂಗಳೂರಿಗೆ ಬರ್ತಿದ್ದೇವೆ. ಈ 1 ಡೇ ಗೆಟ್ ಟುಗೆದರ್ನಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ನಡೆಯುವ ಹಾಗೆ, ದೇವರ ವಾಕ್ಯ ಸಂದೇಶ ಕೇಳಿ ಆನಂದಿಸುವ ಹಾಗೆ ಬನ್ನಿರಿ, ಪಾಲ್ಗೊಳ್ಳಿರಿ. ಮತ್ತಷ್ಟು ಮುಖ್ಯವಾಗಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಸಾರಿ ವಿಳಾಸ ಬದಲಾಗಿದೆ, ಗಮನ ಕೊಟ್ಟು ಕೇಳಿ. ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್, ನೇತಾಜಿ ರೋಡ್, ಫ್ರೇಜರ್ ಟೌನ್, ನಿಯರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು.
ಇನ್ನೂ ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ. ತಪ್ಪದೇ ಬರ್ತೀರಲ್ಲವೇ? ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಎಲ್ಲರನ್ನೂ ಕರತನ್ನಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.